ನಗರದ ಪೇಟೆಯಲ್ಲಿ ನಿನ್ನೆ ಅಗ್ನಿ ದುರಂತ ಸಂಭವಿಸಿ 5 ಮಂದಿ ಬಲಿಯಾಗಿದ್ರು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ದುರಂತ ಆಗಿತ್ತು. ಇನ್ನು ಘಟನಾ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲಿಸಿದ್ದಾರೆ, ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬೆಂಕಿ ಹೊತ್ತುಕೊಂಡ ಕಟ್ಟಡವನ್ನ ಪರಿಶೀಲಿಸಿದ್ದಾರೆ ಡಿಸಿಎಂ ಡಿಕೆ. 5 ಮಂದಿ ಬಲಿಯಾಗಿದ್ರು. ಮದನ್ ಅಂತ ಹೇಳಿ ಆತನ ಪತ್ನಿ, 2 ಮಕ್ಕಳು, ಮತ್ತೊಬ್ಬ ವ್ಯಕ್ತಿ, ಒಟ್ಟು 5 ಮಂದಿ ಈ ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದ್ರು. ಈ ಅಗ್ನಿಯ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅನ್ನೋದು ಗೊತ್ತಾಗಿತ್ತು. ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿ, ಅದು 4 ಅಂತಸ್ತಿನ ಕಟ್ಟಡ. 2 ಅಂತಸ್ತುಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಮ್ಯಾಟ್ಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಇನ್ನು 3 ಮತ್ತು 4ನೇ ಫ್ಲೋರ್ನಲ್ಲಿ ಮದನ್ ಮತ್ತೆ ಇನ್ನೊಬ್ರು ವಾಸವಾಗಿದ್ರು. ಒಟ್ಟು ತುಂಬ 17 ಮಂದಿ ಇದ್ರು. ಅವರು ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೆ ಜಂಪ್ ಮಾಡಿ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಆದರೆ ಈ ದುರಂತ 5ರನ್ನ ಬಲಿ ತಗೊಂಡಿತ್ತು. ಆ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟು ಇವತ್ತು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದಕ್ಕೆ ನಾನು ಮುಂದಕ್ಕೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ತೇನೆ, ಎಲ್ಲರಿಗೂ ಕೂಡ ಯಾವ್ದಾವ್ದು ಈ ಥರ ಬಿಲ್ಡಿಂಗ್ಸ್ ಇದೆ ಫಸ್ಟು ಅಟ್ಲೀಸ್ಟ್ ಸ್ಟ್ರೆಂಥನ್ ಮಾಡ್ಕೋಬೇಕು. ಹೊಡೆದಾಕೋದು ನೆಕ್ಸ್ಟ್ ಪಾಯಿಂಟು, ಅದನ್ನು ಸರ್ವೆ ಮಾಡಿಸ್ತೀನಿ. ಈಗ ಫಸ್ಟು ಆ ಬಿಲ್ಡಿಂಗನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ಒಂದೇ ಸತಿ ಆಗದೇ ಇರ್ಬೋದು, ಅವ್ರಿಗೆಲ್ಲ ನೋಟಿಸ್ ಅಂತೂ ಇಶ್ಯೂ ಮಾಡಲೇಬೇಕು ನಾವು. ಇದಕ್ಕೆ ನಾನು ಮುಂದಕ್ಕೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ತೇನೆ, ಎಲ್ಲರಿಗೂ ಕೂಡ ಯಾವ್ದಾವ್ದು ಈ ಥರ ಬಿಲ್ಡಿಂಗ್ಸ್ ಇದೆ ಫಸ್ಟು ಅಟ್ಲೀಸ್ಟ್ ಸ್ಟ್ರೆಂಥನ್ ಮಾಡ್ಕೋಬೇಕು. ಹೊಡೆದಾಕೋದು ನೆಕ್ಸ್ಟ್ ಪಾಯಿಂಟು, ಅದನ್ನು ಸರ್ವೆ ಮಾಡಿಸ್ತೀನಿ. ಈಗ ಫಸ್ಟು ಆ ಬಿಲ್ಡಿಂಗನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ,